ನಿವೃತ್ತ ಡಿಜಿ ಅಂಡ್ ಐಜಿಪಿ ಹತ್ಯೆ ಪ್ರಕರಣ ಇದೆ. ನಿಜಕ್ಕೂ ಕೂಡ ರಾಜ್ಯದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತ ಘಟನೆ. ಯಾಕಂದ್ರೆ ಡಿಜಿ ಐಜಿಪಿಯ ಬ್ರೂಟಲ್ ಮರ್ಡರ್ ಏನಿದೆ ಇದು ನಿಜಕ್ಕೂ ಕೂಡ ಒಂದು ರೀತಿಯಂತಹ ರಾಜ್ಯಾದ್ಯಂತ ಒಂದು ಆತಂಕ ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂತಹ ಪ್ರಕರಣ. ಪಲ್ಲವಿ ಅವರ ಹೆಂಡತಿಯೇ ಈ ರೀತಿಯಂತ ಒಂದು ಘಟನೆ ಮಾಡಿರುವಂಥದ್ದು ಮತ್ತು ಇದಕ್ಕೆ ಅವರೇ ಕಾರಣ ಅನ್ನುವಂಥದ್ದು ಏನಿದೆ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಈ ಪಲ್ಲವಿ ಈ ರೀತಿಯಾಗಿ ಮಾಡೋದಕ್ಕೆ ಕಾರಣವೇನು? ಹಾಗಾದ್ರೆ ಅವರು ಯಾವ ರೀತಿಯಾಗಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು? ಸದ್ಯಕ್ಕೆ ಸಿಕ್ಕಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಒಂದು ಮಾನಸಿಕ ಡಿಸಾರ್ಡರ್ ಇತ್ತು ಅನ್ನೋಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಸ್ಕಿಜೋಫ್ರೇನಿಯಾ ಅಂದ್ರೆ ಏನು? ಯಾವ ರೀತಿಯ ಸಮಸ್ಯೆ ಇದು? ಈ ಸ್ಕಿಜೋಫ್ರೇನಿಯಾ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ? ಅವರ ಮನೋಭಾವ ಹೇಗಿರುತ್ತೆ? ಅವರು ಇತರರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ? ವಾಸ್ತವಿಕ ಜಗತ್ತು ಮತ್ತು ಅವರ ಮಾನಸಿಕ ಸ್ಥಿತಿಗತಿಗಳು ಹೇಗಿರುತ್ತೆ? ಎಲ್ಲಾ ವಿಚಾರಗಳ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರಿದ್ದಾರೆ. ನರ ಮತ್ತು ಮನೋವೈದ್ಯಕೀಯ ತಜ್ಞರಾಗಿರುವಂತಹ ಅಶೋಕ್ ಶೆಟ್ಟಿ ಅವ್ರನ್ನ ಕೇಳೋಣ. ನಿಜಕ್ಕೂ ಕೂಡ ಈ ಘಟನೆಗೆ ಯಾವ ರೀತಿಯಾಗಿ ಮಾನಸಿಕ ಸ್ಥಿತಿಗತಿಗಳು ಕೂಡ ಕಾರಣ ಆಗುತ್ತೆ ಅನ್ನೋ ವಿಚಾರಗಳು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಈಗ ನಿವೃತ್ತ ಡಿಜಿ ಅಂಡ್ ಐಜಿಪಿ ಅವರ ಘಟನೆಯನ್ನು ತೆಗೆದುಕೊಂಡ್ರೆ ಅವರ ಪತ್ನಿ 12 ವರ್ಷಗಳಿಂದನೂ ಕೂಡ ಈ ರೀತಿಯಂತಹ ಮಾನಸಿಕ ಕಾಯಿಲೆ ಅಥವಾ ಡಿಸಾರ್ಡರ್ ಏನಂತ ಕರಿತೀವಿ ನಾವು, ಇದಕ್ಕೆ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅಂತ ಹೇಳಿ ಮೂಲ ನೀವು ಇದನ್ನ ನೋಡಿದಾಗ ಈ ಬ್ರೂಟಲ್ ಆಗಿ ಅವ್ರ ಏನೋ ಮರ್ಡರ್ ಆಗಿರುವಂಥದ್ದು, ನಂತರ ಅವರ ಮುಖಕ್ಕೆ ಬಟ್ಟೆಯನ್ನು ಸುತ್ತಿರುವಂಥದ್ದು, ಅವ್ರ ಸ್ಥಿತಿಗತಿಗಳು ನೋಡಿದಾಗ ನಿಮಗೆ ವೈದ್ಯರಾಗಿ ಏನು ಅನ್ಸುತ್ತೆ? ನಮಸ್ತೆ ವಿನಯ್. ಬಹುಶಃ ಅಲ್ಲಿ ಏನು ನಡೆದಿದೆ, ಅವರ ಒಂದು ಕಾಯಿಲೆಯ ಹಿನ್ನೆಲೆ ಏನು, ಆಮೇಲೆ ಅವರು ಯಾವ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ನನಗೆ ಮಾಹಿತಿ ಇಲ್ಲ. ಸೊ ಟ್ರೀಟ್ಮೆಂಟ್ ಹಿಸ್ಟ್ರಿ ಅಥವಾ ಅವರು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ನನಗಿಲ್ಲ. ಆದರೆ ನೀವು ಕೇಳಿದಾಗೆ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಬಗ್ಗೆ ಹೇಳುವುದಾದರೆ, ಈ ಸ್ಕಿಜೋಫ್ರೀನಿಯಾ ಅನ್ನೋದು ಒಂದು ಕನ್ನಡದಲ್ಲಿ ಇಚ್ಛಿತ ಮನೋವಿಕಲತೆ ಅಂತ ಹೇಳ್ಬೋದು ನಾವು. ಸೊ ಈ ಇಚ್ಛಿತ ಮನೋವಿಕಲತೆ ಅಂದರೆ ಇದೊಂದು ತೀವ್ರ ಥರದ ಮಾನಸಿಕ ಕಾಯಿಲೆ. ಸೊ ಇದರಲ್ಲಿ ಇದು ಇನ್ನೂ ನಮಗೆ ಅರ್ಥ ಆಗಬೇಕಂದ್ರೆ, ಸೊ ತೀವ್ರ ಥರ ಆದರೆ ಹಾಗಾದರೆ ಮೈಲ್ಡ್ ಟೈಪ್ ಆಫ್ ಮಾನಸಿಕ ಕಾಯಿಲೆ ಯಾವುದಂತ ಬರುತ್ತೆ. ಮೈಲ್ಡ್ ಟೈಪ್ ಆಫ್ ಮಾನಸಿಕ ಕಾಯಿಲೆ ಅಂದರೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಈ ಖಿನ್ನತೆ ಅಂತ ಹೇಳ್ತೀವಿ ಅದು. ಬಟ್ ಮೈಲ್ಡ್ ಟೈಪ್ ಆಫ್ ಮಾನಸಿಕ ಕಾಯಿಲೆಯಲ್ಲಿ ಬಹುಶಃ ರೋಗಿಗೆ ತನಗೆ ಕಾಯಿಲೆ ಇದೆ ಅನ್ನೋ ಅರಿವಿರುತ್ತೆ, ತಾನು ಏನು ಮಾಡ್ತೀನಿ, ತನ್ನ ವೀಕ್ನೆಸ್ ಏನು, ತನಗೆ ಔಷಧ ಅಗತ್ಯ ಇದೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸ್ಕಿಜೋಫ್ರೀನಿಯಾ ವಿಚಾರ ಬಂದಾಗ ಈ ಸ್ಕಿಜೋಫ್ರೀನಿಯಾ ಇರುವ ಬಹುತೇಕ ರೋಗಿಗಳಿಗೆ ತಾವು ಯೋಚಿಸುವ ರೀತಿ, ತಾವು ಗ್ರಹಿಸುವ ರೀತಿ, ಆಮೇಲೆ ತಾವು ವ್ಯವಹರಿಸುವ ರೀತಿಯಲ್ಲಿ ಖಂಡಿತವಾಗಿಯೂ ಅಂದರೆ ಮನಸ್ಸಿನಲ್ಲಿ ಅವರ ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ನರವಾಹಕಗಳಲ್ಲಿ ಏರಿಳಿತ ಆಗಿರೋದ್ರಿಂದ ಸೊ ಅವರ ಜಡ್ಜ್ಮೆಂಟಲ್ಲಿ ತೊಂದರೆ ಇರುತ್ತೆ. ಅಂದರೆ ಅವರು ಏನು ಮಾಡ್ತಾರೆ, ಬೇರೆಯವರೆಲ್ಲ ನನ್ನ ಬಗ್ಗೆ ಏನೋ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನನಗೇನೋ ಸಂಚು ಮಾಡ್ತಾ ಇದ್ದಾರೆ, ಸೊ ನನ್ನ ಕೊಲೆ ಮಾಡಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ನಾನು ತಿನ್ನೋ ಆಹಾರಕ್ಕೇನಾದರೂ ಔಷಧನೋ ಅಥವಾ ಏನೋ ವಿಷನೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ತನ್ನ ದಿನನಿತ್ಯದಲ್ಲಿ ನಡೆಯುವಂಥ ವ್ಯವಹಾರಗಳೆಲ್ಲ ಅವರಿಗೆ ತಿಳಿಯುತ್ತೆ, ಇಲ್ಲ ನನ್ನ ಮೆದುಳು ಮುಖಾಂತರ ಏನೋ ಒಂದು ಚಿಪ್ಸು ಅಥವಾ ಏನಾದರೂ ಕಂಪ್ಯೂಟ್ರು ಆಧಾರಿತ ಒಂದು ಇದನ್ನು ಇಟ್ಟು ಅವರೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಈ ಥರ ಒಂದು ಏನು ಅಬ್ನಾರ್ಮಲ್ ಥಾಟ್ ಪ್ರೊಸೆಸ್ ಇರುತ್ತೆ ಅವರಲ್ಲಿ. ಸೊ ಬಟ್ ಇಲ್ಲಿ ಖುಷಿ ವಿಚಾರ ಅಂದರೆ ಈ ಕಾಯಿಲೆಗೆ ಉತ್ತಮವಾದ ಔಷಧಗಳಿರುತ್ತೆ. ಬಟ್ ಈ ಔಷಧವನ್ನು ಅವರು ಸ್ವ ಇಚ್ಛೆಯಿಂದ ತಗೊಳ್ಳೋದಿಲ್ಲ, ಯಾಕಂದರೆ ಅವರಿಗೆ ಕಾಯಿಲೆ ಅರಿವಿಲ್ಲ. ಆ ಕಾಯಿಲೆ ಅರಿವನ್ನು ನಾವು ನಮ್ಮ ಭಾಷೆಯಲ್ಲಿ ಇನ್ಸೈಟ್ ಅಂತ ಹೇಳ್ತೀವಿ, ಇನ್ಸೈಟ್ ಇರೋದಿಲ್ಲ. ಅದೇ ನಾನು ಡಿಪ್ರೆಷನ್, ಆ್ಯಂಗ್ಸೈಟಿ ಹೇಳಿದಾಗ ಅಲ್ಲಿ ಇನ್ಸೈಟ್ ಇರುತ್ತೆ, ನನಗೆ ತೊಂದರೆ ಇದೆ, ನಾನು ಔಷಧ ತಗೊಂಡು ಸರಿ ಹೋಗ್ತೀನಿ. ಇವ್ರು ಹಾಗಲ್ಲ, ನನಗೇನಿಲ್ಲ, ಬೇರೆಯವ್ರಿಗೆ ತೊಂದರೆ ಇದೆ, ಮನೆಯವ್ರಿಗೆ ತೊಂದರೆ ಇದೆ, ಗಂಡಿಗೆ ತೊಂದರೆ ಇದೆ, ಮಕ್ಕಳಿಗೆ ತೊಂದರೆ ಇದೆ, ಸೊ ಅವರೇನೋ ನನ್ನ ತೊಂದರೆ ಕೊಡಲಿಕ್ಕೆ ಈ ಔಷಧ ಕೊಡ್ತಾ ಇದ್ದಾರೆ, ಸೊ ಇದರಿಂದ ಏನೋ ಸಂಚಿದೆ ಅಂದ್ಕೋತಾರೆ. ಬಟ್ ಇದನ್ನು ಕರೆಕ್ಟಾಗಿ ಅವರ ಆತ್ಮವಿಶ್ವಾಸವನ್ನು ಗಳಿಸ್ಕೊಂಡು ನಮ್ಮಂಥ ಮನೋವೈದ್ಯಕೀಯ ತಜ್ಞರ ಭೇಟಿ ಮಾಡಿ ಸಕಾಲದಲ್ಲಿ ಔಷಧ ಕೊಟ್ಕೊಂಡು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅವ್ರಿಗೆ ಯಾರಿಗೂ ಹಾರ್ಮಲ್ಲ. ಅವರು ಎಲ್ಲರ ಹಾಗೆ ಜೀವಿಗಳು, ಎಲ್ಲೂ ಈ ಮನೋವೈದ್ಯಕೀಯ ಸಮಸ್ಯೆ ಇರುವವರು ಅಥವಾ ಸ್ಕಿಜೋಫ್ರೇನಿಯಾ ಇರುವವರು ಕೊಲೆ ಮಾಡಿದ್ದು ಅಂದರೆ ಸರಿಯಾಗಿ ಔಷಧ ತಗೊಂಡ್ರೆ ಅವರಿಗೆ ಯಾವುದೇ ರೀತಿಯ ಬೇರೆ ಸಮಸ್ಯೆ, ಈಗ ಆಲ್ಕೋಹಾಲ್ ಅಡಿಕ್ಷನ್ನು, ಡ್ರಗ್ ಅಡಿಕ್ಷನ್ಸು ಅಥವಾ ಬೇರೆ ಏನು ಹೇಳ್ತಾರೆ ವೈವಾಹಿಕ ಸಮಸ್ಯೆಗಳು ಅಥವಾ ಜಾಬಿನ ಪ್ರಾಬ್ಲಮ್ಮು, ದುಡ್ಡಿನ ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ ಏನಿಲ್ಲ, ಅವ್ರನ್ನ ಸಮಾಜ ಮತ್ತು ಮನೆಯವರು ಚೆನ್ನಾಗಿ ನೋಡಿಕೊಂಡ್ರೆ ಅಂದರೆ ಖಂಡಿತ ಅವರಿಗೆ ನಿರುಪದ್ರವಿಗಳು, ಯಾರಿಗೂ ತೊಂದರೆ ಇಲ್ಲ.